बेळगाव तालुक्यातील कलखाम गावामध्ये पतीच्या घरच्यांच्या छळामुळे गृहिणीचा संशयास्पद मृत्यू झाल्याची घटना बुधवारी घडली। सुमारे 6 वर्षांपूर्वी कलखाम येथील राजू याच्याशी शीतलचा विवाह झाला होता, परंतु पतीच्या घरच्यांकडून तिला नेहमी छळ सहन करावा लागत होता। त्यामुळे पतीच्या घरच्यांनी शीतलची हत्या केली असल्याचा आरोप तिच्या माहेरच्यांनी केलाय। ही घटना माळ मारुती पोलीस ठाण्याच्या हद्दीत घडली आहे। शीतल राजू नायक ರೀ ಅವ್ರ ನಾವು ಕಲ್ಕಂಬ ಕೊಟ್ಟಿದ್ದು ರೀ। ನಿನ್ನೆ ಅವರ 6 ಗಂಟೆಗೆ ನಮ್ಮ ಅಕ್ಕ ಕಾಲ್ ಮಾಡಿದಾಳ್ರಿ। 6 ಗಂಟೆಗೆ ಕಾಲ್ ಮಾಡಿದ್ವು, ಡೈರೆಕ್ಟ್ ಜಗಳನೂ ಆಗಿಲ್ಲ ಏನೂ ಆಗಿಲ್ರಿ, ಚಲೋನ ಅದೇನ ಅಂದಾಳ್ರಿ। ಡೈರೆಕ್ಟ್ 9:30 10 ಗಂಟೆಗೆ ಹಾಕಿ ಹಿಂಗ್ ಡೆತ್ ಆಗೈತೆ ಅಂತೇಳಿ ಇವ್ರು ಕಾಲ್ ಮಾಡಿದಾರ್ರಿ। ಕಾಲ್ ಮಾಡಿ ಅಡ್ಮಿಷನ್ ಮಾಡಿದಾರೆ। ಅಡ್ಮಿಷನ್ ಮಾಡಿ ಅವ್ರು ಮನೆಯವ್ರು ಯಾರು ಇಲ್ರಿ, ಅನಾಥ ಶವ ತರ ಬಿಟ್ಟು ಹೋಗಿದಾರ್ರಿ। ಈಗ ಏನಾಯ್ತು ಸಂಶಯ ಐತಿ ನಮ್ಗೆ, ಅವ್ರ ಹೊಡೆದುಕೊಂಡಾರ ಅಂತೇಳಿ ಅದಕ್ಕೆ ನಮಗೆ ನ್ಯಾಯ ಬೇಕ್ರಿ, ಏನಾಗೈತೆ ಅಂತೇಳಿ। ಅದು ಏನೇನಾಗೈತೆ ಅವ್ರ ಮನೆಯ ಫ್ಯಾಮಿಲಿ ಇದ್ದವ್ರಿಗೆಲ್ಲ ಗೊತ್ತೈತ್ರಿ, ಅದ್ ಬಟ್ ಹೇಳ್ವಾರ್ರಿ ಅವ್ರು। ಅದೆಲ್ಲ ನಮಗೆ ಏನೇನಾಗೈತೆ ಅದು ಇನ್ವೆಸ್ಟಿಗೇಷನ್ ಆಗ್ಬೇಕ್ರಿ। ಕೊಡ್ತಿರ್ರಿ ಕಿರ್ಕುಳ, ಅದ್ರ ಸಂಬಂಧ ಅವ್ರು ಈಗ 1 ತಾಸಾಗ ಅವ್ರು ಡೆತ್ ಆಗಿದಾರಂದ್ರ ಅವ್ರದ್ದು ಕಿರ್ಕುಳ ಇದ್ದಿದ್ದ ಕಾರಣನ ಆಗೈತ್ರಿ ಅದು। ಅವು ಇಲ್ಲಾಂದ್ರ ಅವ್ರು ಮಾಡಿದಾರು, ಇಲ್ಲಾಂದ್ರ ಅವ್ರ ತಾನಾಗೆ ಆಗೈತ್ರಿ ಅದು। ಗಂಡನ ಮನೆಯವ್ರಿಗೆ ನಿನ್ನೆ ನೈಟ್ ದಿಂದ ಯಾರು ಇರಾಕಿಲ್ರಿ, ಇವತ್ತು ಅವ್ರ ಗಂಡನ ಮಮ್ಮಿ ಬಂದಾರ್ರಿ। ಮಾಡಕಿಲ್ರಿ, ಏನು ನಮಗ್ ಇನ್ಫಾರ್ಮೇಶನ್ ಕೊಟ್ಟಿಲ್ರಿ, ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಸರಿ ಅವ್ರು। ನಿನ್ನೆ ಅಲ್ಲಿಂದ ನಾವ ತಗೊಂಬಂದಿವ್ರಿ, ಇಲ್ಲಿ ನಮಗ್ ಒಟ್ಟು ಹೊಡೆದ್ಕೊಂಡಾರ ಅನ್ನೋ ಸಂಶಯ ಐತ್ರಿ, ಏನ್ ಅನ್ನೋದು ನಮ್ಗೆ क्लिअर ಬೇಕ್ರಿ ಅದು। शंकर दुर्गप्पा अंकलगिरी। काल संध्याकाळी शीतल फोनवर बोलली होती, सकाळी सुद्धा ठीक होती। 1 तासात मृत्यू कसा झाला? तिच्या पतीच्या घरच्यांनीच हत्या केली आहे, याची सखोल चौकशी व्हावी अशी मागणी त्यांनी केली। पतीच्या घरात कोणी नव्हते। घटना मोठी झाल्यावर आता शीतलचे सासू आले आहे, या प्रकरणाची तपासणी व्हावी असेही त्यांनी सांगितले। सकाळी 6 वाजता फोन केला तेव्हा ती म्हणाली, पुरी ठेवली आहे, नाश्त्यासाठी बनवते, पण नंतर आत्महत्या केल्याचे सांगून तिला रुग्णालयात दाखल करण्यात आले, मात्र कोणीच तिथे नव्हते। तिच्या पतीसोबत वारंवार वाद व्हायचा, लहान मुलेही आहेत। शीतलच्या मृत्यूस न्याय मिळाला पाहिजे अशी मागणी इरव्वा यांनी केली। 6 ಗಂಟೆ ಫೋನ್ ಹಚ್ಚಿ ಕೇಳಿದೇನ್ರಿ, ಏನ್ ಮಾಡತ್ತೀವ ನಿನ್ ಮಕ್ಳು ಏನ್ ಮಾಡತಾವ ಅಂದ್ರೆ ಇಲ್ಲಿ ಆಡತಾವ ಅದಾವು, ನಾವೀಗ ಪೂರಿ ಮಾಡಕ್ ಹಿಟ್ಟು ಕಲಿಸಿಟ್ಟಿದೆವು, ಪೂರಿ ಮಾಡಕ್ ಹೋಗ್ತೇವು ಅಂತಂದ ಚಂದ ದೇವವ್ವ। ಈಗ ನಾವ್ ಏನು ಇಲ್ಲ, ಜಗಳಿಲ್ಲ ಏನಿಲ್ಲ ಅಂದ್ರ ಆರಾಮಿರವ, ನೀ ಏನ್ ಚಿಂತಿ ಮಾಡಕ್ ಹೋಗ್ಬೇಡ, ಏನ್ ತಲ್ಯಾಗ ಹಾಕೋರಾಕ್ ಹೋಗ್ಬೇಡ। ಹಿಂದಕನು ಸ್ವಲ್ಪ ಕಿರಿಕಿರಿ ಆಗತ್ತಿತ್ರಿ ಮನ್ಯಾಗ, ಆಕಿಗ ಬುದ್ಧಿ ಹೇಳಿ ಬಂದಿದ್ದೂರಿ ನಾವ್, ಆಕಿಗ ಬುದ್ಧಿ ಹೇಳಿ ಬಂದಿದ್ದು ಕಿರಿಕಿರಿ ಆಗತೈತಿ। ಆದ್ರೆ ಹಿಂಗ್ ಮಾಡ್ಕೊಂಡಿದ್ದಾಳ ಅಂತ ಹೇಳಿ ನಮಗ್ ದವಾಖಾನ್ಯಾಗ ತಂದ್ ಅಡ್ಮಿಟ್ ಮಾಡಿದಾರ, ಕರೆ ಅಲ್ಲಿ ಒಬ್ರು ಯಾರು ಇಲ್ರಿ ಅವ್ರ ಮನ್ಯಾನಾರ। ಯಾಕ ಅವ್ರ ಮನ್ಯಾನಾರ ಒಬ್ರು ಇಲ್ರಿ? ಅಲ್ಲಿ ಅವ್ರ ಏನು ಮಾಡಿದ್ರ ಅಲ್ಲಿ ನಿಂತ್ ಕೇಳ್ಬೇಕಿತ್ತರ್ಲ, ನಮಗ್ ಹೇಳ್ಬೇಕಿತ್ರಲ್ಲ, ಹಿಂಗ್ ಮಾಡ್ಕೊಂಡಾಳ ನಿಮ್ ಮಗಳ, ನಾವೇನು ಅಂದಿಲ್ಲ ಅಂತ ಹೇಳಿ ಹೇಳ್ಬೇಕಿತ್ತು, ಅಥವಾ ಏನ್ ಅಂದಿದೀವ್ ನಾವ್ ಅಂತ ಹೇಳಿ ಹೇಳ್ಬೇಕಿತ್ತು। ಅವ್ರ ಗಂಡನ ಮೇಲೆನೆ ಜಗಳ ಆಗ್ತಿತ್ರಿ, ಏನೋ ನಾನು ಸ್ವಲ್ಪ ಅನುಮಾನ ಸಂಬಂಧನ ಆಗ್ತಿತ್ರಿ। 3 ವರ್ಷ ಆತ್ರಿ। 2 ಮಕ್ಳು ಅದಾವ್ರಿ, ಒಂದ್ 2 ವರ್ಷ 2.5 ವರ್ಷದ ಐತ್ರಿ, ಒಂದ್ 6 ತಿಂಗಳದ ಮಗು ಐತ್ರಿ। ಆ ಮಕ್ಕಳನ್ನ ಯಾರು ನೋಡಾರ್ರಿ? ಈಗ ನಮ್ ತಂಗಿ ಜೀವ ತಗೊಂಡ್ ಹೋದ್ರಿ, ಅಕ್ಕಿಗೆ ಏನಾರ ತಾನ ಸ್ವಂತ ಮಾಡ್ಕೊಂಡಿರ ಏನಾರ ಶಿಕ್ಷೆ ಕೊಡ್ಬೋದಿತ್ತು, ಆದ್ರೆ ಯಾರು ಏನ್ ಮಾಡಿದಾರ ಅನ್ನೋದು ನಮಗ್ ಇನ್ವೆಸ್ಟಿಗೇಷನ್ ಆಗ್ಬೇಕ್ರಿ। ಹುಡುಗಿ ಊರ್ ಸಂತಿ ಬಸ್ತಾಡ್ರಿ, ಹುಡುಗನ್ ಊರ್ ಕಲ್ಕಾಮ್ರಿ। ಸಾವಿಗೆ ನ್ಯಾಯ ಬೇಕ್ರಿ, ಒಟ್ಟು ನಮ್ಗೆ ಅದೇನಾಗೈತೆ ನಮ್ಗೆ ಕನ್ಫರ್ಮ್ ಬೇಕು। ನಮ್ಗೆ ಸಂಶಯ ಐತ್ರಿ ಅವ್ರ ಮಾಡಿದಾರ, ಮತ್ತ ಅವ್ರು ಬಿಟ್ಟು ಹೋಗಿದಾರ ಅಂದ್ರ ಸಂಶಯ ಐತಿ। ಈಗ ಅವ್ರು ಅಡ್ಮಿಟ್ ಮಾಡಿ ಬಂದಾರ್ರಿ, ಮಾಡಿ ಬಿಟ್ಟು ಹೋಗಿದಾರ, ಅಡ್ಮಿಟ್ ಮಾಡಿ ಬಿಟ್ಟು ಹೋಗಿದಾರ್ರಿ ಅವ್ರ, ಅದಕ್ಕ ಸಂಶಯ ಐತ್ರಿ ಅವ್ರ ಮ್ಯಾಲ। ಗಂಡನ ಮನೆಯಾರ ಕಡೆ ಮೇಲೆ ಐತ್ರಿ ಸಂಶಯ, ಬಡದ್ ಸಂಶಯ ಐತ್ರಿ, ಬಡದಿರ್ಬೋದ್ ಅಂತ ಹೇಳಿ ಕಾಸ್ರಿ। ನನ್ನ ಹೆಸರು ಇರವಾರಿ। विनोद कोलकार, KMM मराठी, बेळगाव।